ಖಾಂಡ್ವಾ ಗ್ರಾಮ ಹಸಿರಿನಿಂದ ಆವರಿಸಿದ್ದ ಹಳ್ಳಿಯಂತೆ ಕಾಣುತ್ತಿತ್ತು. ಆದರೆ ಇದರೊಳಗೆ ಒಂದು ಕತ್ತಲೆ ಕತೆ ಮಲಗಿತ್ತು. 7 ಗಂಟೆ ಬಾರಿದರೆ ಹಳ್ಳಿಯೇ ಜೀವವಿಲ್ಲದ ಸ್ಮಶಾನವಾಗಿ ಬದಲಾಗುತ್ತಿತ್ತು. ಓಯ್ ರಾಮಪ್ಪ, ಬೇಗ ಮನೆಗೆ ಹೋಗಿ, ಏಳಕ್ಕೆ ಇನ್ನೇನೋ 10 ನಿಮಿಷ ಮಾತ್ರ. ಅಯ್ಯೋ, ಇನ್ನೂ ಸಮಯ ಇದೆ ಅಲ್ವಾ? ಏನಪ್ಪ ಭಯ? ಮೂರ್ಖ, ಇನ್ನು 10 ನಿಮಿಷವೇ ಸಾಕು ನಿನ್ನ ಜೀವ ಹೋಗೋಕೆ. ಹೊರಗೆ ಇರಬೇಡ. ಎಲ್ಲರೂ ಒಳಗೆ ಬಾಗಿಲು ಬಿಗಿಯಾಗಿ ಹಾಕಿ, ಕಿಟಕಿಗಳ ಮೇಲೆ ಕಪ್ಪು ಪರದೆ ಎಳೆಯಿರಿ. ಸರ್, ಇಷ್ಟು ವರ್ಷಗಳಿಂದ ಕೇಳ್ತಾ ಬಂದಿದ್ದೇನೆ, ಆದ್ರೆ ನಿಜವಾಗಿ ಏಳಿ ನಂತರ ಏನಾಗುತ್ತದೆ? ನೋಡ್ಲು ಹೋಗ್ಬೇಡ, ಕೇಳಿದ್ರು ಸಾಕು ನಿನ್ ಮೂಳೆಗಳೆಲ್ಲ ನಡುತ್ತವೆ. ಬಾಡ್ಲಾಕ್. ಎಲ್ಲರೂ ಒಳಗೆ ಬಾಗಿಲು ಬಿಗಿಯಾಗಿ ಹಾಕಿ, ಕಿಟಕಿಗಳ ಮೇಲೆ ಕಪ್ಪು ಪರದೆ ಎಳೆಯಿರಿ. ಎಲ್ಲರೂ ಒಳಗೆ ಬಾಗಿಲು ಬಿಗಿಯಾಗಿ ಹಾಕಿ, ಕಿಟಕಿಗಳ ಮೇಲೆ ಕಪ್ಪು ಪರದೆ ಎಳೆಯಿರಿ. ಅಪ್ಪ, ಎಲ್ಲರೂ ಏಕೆ ಹೀಗೆ ಪರದೆ ಹಾಕ್ತಿದ್ದಾರೆ? ಪರದೆ ಹಾಕಿದ್ರೆ ಆ ಪ್ರೇತಗಳು ಒಳಬರೋದಿಲ್ಲ ಅಂದ್ರೆ? ಸರ್, ಇಷ್ಟು ವರ್ಷಗಳಿಂದ ಕೇಳ್ತಾ ಬಂದಿದ್ದೇನೆ, ಆದ್ರೆ ನಿಜವಾಗಿ ಏಳಿ ನಂತರ ಏನಾಗುತ್ತದೆ? ನೋಡ್ಲು ಹೋಗ್ಬೇಡ, ಕೇಳಿದ್ರು ಸಾಕು ನಿನ್ ಮೂಳೆಗಳೆಲ್ಲ ನಡುತ್ತವೆ. ಬಾಡ್ಲಾಕ್. ಮಗ, ಪರದೆ ಅಂದರೆ ರಕ್ಷಣೆಯಲ್ಲ, ಅದು ನಿನ್ನ ಕಣ್ಣುಗಳನ್ನು ಕಾಪಾಡುವುದು. ಅವರು ನಿನ್ನ ಮನುಷ್ಯರ ಮುಖ ತೊಟ್ಟು ಬರುತ್ತಾರೆ, ನಿನ್ನ ತಾಯಿಯಂತೆ ಕಾಣಿಸಿಕೊಳ್ಳುತ್ತಾರೆ. ಅಮ್ಮ, ಆದ್ರೆ ಅಮ್ಮ ಸತ್ತಿದ್ದಾಳಲ್ಲ? ಹೌದು, ಆದರೂ ಆಕೆ ಪ್ರತಿ ರಾತ್ರಿ ಬಾಗಿಲು ತಟ್ಟುತ್ತಾಳೆ. ಎಷ್ಟು ಬೇಡಿಕೊಂಡರೂ ನೀನು ಬಾಗಿಲು ತೆಗೆಯಬಾರದು. ಮಗನೇ, ನಾನು ತಾಯಿ. ಬಾಗಿಲು ತೆರೆ, ನಾನು ಹಿಂದಿರುಗಿದ್ದೇನೆ. ಅಮ್ಮ ನಿಜವಾ? ಅಪ್ಪ ಸುಳ್ಳು ಹೇಳ್ತಾರಾ? ಶಾಂತವಾಗಿರು, ಅದು ನಿನ್ನ ತಾಯಿ ಅಲ್ಲ, ಅದು ಅವರಲ್ಲಿ ಒಬ್ಬಳು. ಬಾಗಿಲು ತೆಗೆಯಬೇಡ. ಮಗನೇ, ನಾನು ತಾಯಿ. ಬಾಗಿಲು ತೆರೆ, ನಾನು ಹಿಂದಿರುಗಿದ್ದೇನೆ. ಮಗನೇ, ಬಾಗಿಲು ತೆರೆ. ರಾಣ ಸರ್, ಇದು ಏನು? ಇಷ್ಟು ಶಬ್ದಗಳು? ಯಾರೋ ಮಕ್ಕಳ ನಗುವ ಶಬ್ದ ಬರುತ್ತಿದೆ. ಆಂಕಲ್, ಹೊರಗೆ ಬನ್ನಿ, ನಮ್ಮ ಜೊತೆ ಆಟವಾಡಿ. ಅಂಕಲ್, ಹೊರಗೆ ಬನ್ನಿ, ನಮ್ಮ ಜೊತೆ ಆಟವಾಡಿ. ಇವರು ಯಾರು? ಮನುಷ್ಯರಂತೆ ಕಾಣಿಸ್ತಿದ್ದಾರೆ. ಇವರು ಒಮ್ಮೆ ಮನುಷ್ಯರಾಗಿದ್ದರು. ಪ್ಲೇಗ್ ಬಂದ ವರ್ಷ ಹಳ್ಳಿಯ ಅರ್ಧ ಜನರು ಸತ್ತರು. ಆದರೆ ಅವರ ಆತ್ಮಗಳು 7 ಗಂಟೆಯ ನಂತರ ಈ ಬೀದಿಗಳಲ್ಲಿ ತಿರುಗುತ್ತವೆ. ದೇವಾ, ಯಾರೋ ಒಳಗೆ ಇದ್ದಾರೆ. ಅಪ್ಪ, ನಾಂದಿನಿ, ಹಿಂತಿರುಗಿ, ಇದು ನಿಮ್ಮದಾಗಿಲ್ಲ. ಇದು ನಿಲ್ಲುವುದೇ ಇಲ್ಲ. ನಾವು ಏನು ಮಾಡೋದು? ಹಳ್ಳಿಯನ್ನು ತೊರೆದು ಹೋದರೂ ಅವರು ನಿನ್ನನ್ನು ಬಿಡೋದಿಲ್ಲ, ಏಕೆಂದರೆ ನೀನು ಅವರ ರಕ್ತದ ವಂಶ. ಇಲ್ಲಿ ನಾವು ಉಳಿಯೋದಿಲ್ಲ. ದಾರಿ ತೋರಿಸಿ. ಓಡೋಣ, ಸೂರ್ಯೋದಯದವರೆಗೂ ಮಾತ್ರ ಬದುಕಬೇಕು. ರಾತ್ರಿ ಮುಗಿದಿತ್ತು, ನೆರಳುಗಳು ಮಾಯವಾಗಿದ್ದವು. ಆದರೆ ದೇವನ ಕಿವಿಯಲ್ಲಿ ತಾಯಿಯ ಶಬ್ದ ಇನ್ನೂ ಜೀವಂತವಾಗಿತ್ತು. ಒಂದು ದಿನ ನಾನು ಬಾಗಿಲು ತೆಗೆಯಲೇಬೇಕು. ಮಗನೇ,